ಮಾಮ್, ಏನಾಗಿದೆ ನೋಡು. ಬಳೆ ನೀನ್ ಹಾಕ್ಬೇಕಿತ್ತು, ನೋಡಿದ್ರೆ ಇವ್ರು ಹಾಕಿದ್ದಾರೆ. ಏನ್ ಮಾಡಿದ್ರಿ ನೀವು? ಆ ಬಳೆನ ಹುಡುಗಿ ಅತ್ತೆ ಆಗೋಳು ತೊಡಸ್ಬೇಕಾಗಿದ್ದು. ನಿಮ್ಗೆ ಜ್ಞಾನ ಇಲ್ವಾ? ತಲೆಯಲ್ಲಿ ಪ್ರಜ್ಞೆ ಇಲ್ವಾ? ನಿಮ್ಮಂಥವ್ರನ್ನೆಲ್ಲ ಮನೆಗೆ ಬಿಟ್ಕೊಂಡಿದ್ದೆ ತಪ್ಪು. ಫಸ್ಟ್ ಆಫ್ ಆಲ್ ಈ ಮದ್ವೆಗೆ ಬಂದಿದ್ದೆ ದೊಡ್ಡ ತಪ್ಪು. ವಿಜಯ, ಯಾರ ಹತ್ರ ಮಾತಾಡ್ತಿದೀಯಾ? ಪದ್ದು ಹೆಂಡತಿ ವಿಶಾಲು. ಪದ್ದು ನನಗ್ ಮಗ ಇದ್ದ ಹಾಗೆ. ಅವನಿಗಾಗ್ಲಿ ಅವನ ಮನೆಯವ್ರಿಗಾಗ್ಲಿ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಸಹಿಸೋದಿಲ್ಲ. ಅತ್ತೆ ಅವರೇ, ದಯವಿಟ್ಟು ಕ್ಷಮಿಸಿ. ಅಕ್ಕ ಏನೋ ಕೋಪದಲ್ಲಿ ಮಾತಾಡ್ಬಿಟ್ಲು. ಪದ್ಮನಾಭ ಅವ್ರ ಮನೆ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅಕ್ಕ ಏನಕ್ಕ ಸ್ವಲ್ಪ ಅಮ್ಮವ್ರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನಗೆ ಗೊತ್ತಿರಲಿಲ್ಲ ಈ ಶಾಸ್ತ್ರ ಚೆನ್ನಾಗಿತ್ತಲ್ಲ ಅಂತ ಶ್ರಾವಣಿ ಅಮ್ಮನಿಗೆ ತೋಡಿಸ್ಬಿಟ್ಟೆ. ಬೇಕಾದರೆ ಈಗಲೂ ಹೇಳಿ ಆ ಬಳೆನ ತೆಗೆದ್ಬಿಡ್ತೀನಿ. ಒಂದ್ಸತಿ ಬಳೆ ತೊಡ್ಸಿದ್ಮೇಲೆ ಅದನ್ನ ತೆಗಿಬಾರ್ದು. ಮುಂದೆ ಉಳಿದಿರೋ ಶಾಸ್ತ್ರನ ಬೇಕಿದ್ರೆ ವಿಜಯ ಮಾಡ್ಲಿ. ಬಳೆ ಹಾಗೆ ಇರ್ಲಿ. ಅಕ್ಕ ಏನೋ ಆಗಿದ್ದಾಗೋಯ್ತು. ಅವರು ನಮ್ಮನೆಯವರೇ ತಾನೆ. ದಯವಿಟ್ಟು ಶಾಸ್ತ್ರನ ಮುಂದುವರಿಸಿ. ಇದೆಲ್ಲ ನಿಜವಾಗ್ಲೂ ನಮ್ಮ ಅಮ್ಮನ ಆಶೀರ್ವಾದನೇ. ನಾನು ಮದುವೆ ಆಗೋ ಹುಡುಗನ ತಾಯಿನೇ ಈ ಬಳೆ ಹಾಕಬೇಕು ಅಂತ ಅಚ್ಚಿ ಹೇಳಿದ್ರು. ಅಂದರೆ ಈ ಬಳೆನ ನಮ್ಮ ಅತ್ತೆನೇ ನನ್ನ ಕೈಗೆ ಹಾಕಿದ್ದಾರೆ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ದೇವರೇ ಏನಾದರೂ ಸಣ್ಣದಾಗಿ ಸೂಚನೆ ಕೊಡ್ತಾ ಇದ್ದಾನ? ಮಾಮ್, ಏನಾಗಿದೆ ನಿಂಗೆ? ಯಾವುದೋ ಕಾಲ್ ಬಂತಂತ ಎದ್ದೋದ್ಯಲ್ಲ, ಇವಾಗ ನೋಡು ಎಂತ ಅನಾಹುತ ಆಗಿದೆ ಅಂತ. ಶ್ರಾವಣಿ ಕೈಗೆ ಬಳೆ ನೀನು ತೊಡಿಸ್ಬೇಕಾಗಿತ್ತು. ಹೋಗಿ ಹೋಗಿ ಬೇಕಾರಿ ತೊಡಿಸಿದಾಳೆ. ನೀನೇ ಹೇಳು, ಶ್ರಾವಣಿಗೆ ತಾಳಿ ಕಟ್ಟಬೇಕಾಗಿರೋದು ನಿನ್ನ ಮಗನೋ ಅವಳ ಮಗನೋ? ಸುಬು, ಪದ್ಮನಾಭ ಅವರೇ, ಮಂಡಪದ ಹತ್ರ ಎಲ್ಲ ಸಿದ್ಧವಾಗಿದೆ ಅಂತ ಸರ್ ನೋಡ್ಕೊ ಬರ್ತೀರಾ? ಆಯ್ತು ಯಜಮಾನ್ರೆ. ಸರಿ ಸರ್. ಆಹಾ, ದೇವರ ಆಟ ಬಲ್ಲವರ್ಯಾರು. ದೇವರು ದೊಡ್ಡದಾಗಿ ಏನೋ ಸಿಗ್ನಲ್ ಕೊಡ್ತಿದ್ದಾನೆ ಅನ್ಸುತ್ತೆ. ಇದೇ ತರ ನಡೆದು ಶ್ರಾವಣಿ ಮೇಡಮ್ ಕುತ್ತಿಗೆಗೆ ನಮ್ಮ ಕಾರ್ತಿಕೇಯ ಕಟ್ಟೋ ತಾಳಿನೇ ಬಿದ್ದುಬಿಟ್ರೆ ಆನಂದ, ಪರಮಾನಂದ. ಇನ್ನು ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ ಅಂತ ಆ ಭಗವಂತನೇ ಹೇಳ್ತಿದ್ದಾನೆ. ನಂಬಿಕೆ ಇಟ್ಕೊಂಡು ಕಾಯೋಣ, ಏನಾಗುತ್ತೋ ನೋಡೋಣ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಅಷ್ಟೇ ಶಾಸ್ತ್ರ ಅಂತೂ ಧೂಮ್ ಅಂತ ನಡೀತು. ನಮಗಂತೂ ತುಂಬಾ ಖುಷಿ ಆಯ್ತು. ನಿಮಗೆ ಬರ್ಬೇಕಾದ ಬ್ಯಾಲೆನ್ಸ್ ಎಲ್ಲ ಬಂತು ತಾನೆ? ಆಮೇಲೆ ರಿಸೆಪ್ಷನ್ ಅಷ್ಟೇ, ಇದಕ್ಕಿನ್ನ ಅದ್ದೂರಿಯಾಗಿರ್ಬೇಕು. ಊಟ ಮಾತ್ರ ಬಂದವರೆಲ್ಲ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು. ಸರಿನಾ? ನೀವಿನ್ನು ಹೊರಡಿ, ಫೋನ್ ಮಾಡಿ ನನಗೆ. ಆಯ್ತು ಅತ್ತೆ, ಮೆಹಂದಿ ಹೇಗಿದೆ? ನನ್ನ ಮುದ್ದು ಸೊಸೆ ಕಣೆ ನೀನು. ಈಗಿನ ಕಾಲದ ಹೆಣ್ಮಕ್ಳೆಲ್ಲ
ಫ್ರೆಂಡ್ಸಿಗೆ ತೋರಿಸೋದು, ಆ ಬುಕ್ಕು ಈ ಬುಕ್ಕು ಆ ಗ್ರಾಮು ಈ ಗ್ರಾಮು ಅಂತ ಹಾಕ್ಬಿಡ್ತಾರೆ ನೋಡ್ಲಿ ಅಂತ. ಆದ್ರೆ ನೀನು ಮೆಹಂದಿ ಹಾಕೊಂಡು ಅತ್ತೆ ನಾನು ಹಾಕಿದ ಗೋರಂಟಿ ಹೇಗಿದೆ ನೋಡಿ ಅಂತ ನನಗೆ ತೋರಿಸ್ತಿದ್ಯಾ. ನನಗೆ ನನ್ನ ಮನೆಗೆ ತಕ್ಕನಾದ ಸೊಸೆ ಆಗ್ತೀಯ ನೀನು, ಡೌಟೇ ಇಲ್ಲ. ಏನು ಹೇಳ್ತಿದ್ಯಾ ಮಮ್ಮಿ ನೀನು? ಶ್ರಾವಣಿ ಮೇಡಮ್ ಅವ್ರಿಗೆ ಅವ್ರ ಅತ್ತೆ ಹಾಕಬೇಕಾಗಿರೋ ಬಳೆನ ವಿಶಾಲತೆ ಹಾಕ್ಬಿಟ್ರ? ಆಮೇಲೆ ಏನಾಯ್ತು ಅಂತ ಕೇಳ್ತಿಯಲ್ಲೋ, ನಮ್ಮ ವಿಶಾಲು ನಮ್ಮ ಮೇಡಮ್ಮರಿಗೆ ಬಳೆ ತೊಡಸ್ತಿದ್ದಂಗೆ ಅವ್ರ ಕಣ್ಣಲ್ಲಿ ಪ್ರೀತಿ, ಅವರು ಸುಬ್ಬುನ ನೋಡೋ ರೀತಿ, ಆಹಾ ಎರಡು ನೋಡ್ತಾ ಇದ್ರೆ ನನ್ಗೆ ಯಾಕೋ ಈ ಕತ್ಲು ಕೋಣೆಯಲ್ಲಿ ಒಂದು ಸಣ್ಣ ಬೆಳಕು ಕಣ್ಣಂಗೆ ಕಾಣಿಸ್ತಿದ್ದೆ ಕಣೋ. ಅದಿರ್ಲಿ ಬಿಟ್ಟ ಕೋಲೆ ಸುಂದರ ದರಿದ್ರ, ಅಲ್ಲಿ ಕಂಡೀಷನ್ ಹೆಂಗಿದೆಯೋ? ಅಯ್ಯೋ ಇಲ್ಲಿ ಯಾಕೆ ಕೇಳ್ತೀಯ ಮಮ್ಮಿ? ಎಲ್ರು ಹಾಡು ಕುಂಟ ಜಾಲಿಯಾಗಿದ್ದಾರೆ. ಅದೇನಾರು ಇರ್ಲಿ ಹಾಳಾಗೋಗ್ಲಿ, ಕೇಳಿಸ್ಕೊ ಇಲ್ಲಿ. ಯಾವುದೇ ಕಾರಣಕ್ಕೂ ಈ ನಮ್ಮ ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಆಗ್ತಿರೋ ವಿಷಯ ಶ್ರಾವಣಿ ಮೇಡಮ್ಮರಿಗೆ ಗೊತ್ತಾಗಬಾರ್ದು. ಗೊತ್ತಾಯ್ತೇನಲ್ಲೇ ದರಿದ್ರ? ಫೋನ್ ಇಡ್ತೀನಿ ಈಗ. ಮಾತಾಡ್ತಾ ಇದ್ರೆ ಮೊದಲತಾನೆ ಇರ್ತಾನೆ, ಬಿಲ್ ಹಾರ್ಕೊಡ್ತಾರೆ. ಇಡ ಆಮೇಲೆ ಮಾಡ್ತೀನಿ. ಸರಿ ಮಮ್ಮಿ ಬಾಯ್. ಅಂತೂ ಇಂತೂ ನಮ್ಮಮ್ಮನ ಕನಸು ಬಾಡ್ ಹೋಗ್ಲಿಲ್ಲ, ಮತ್ತೆ ಚಿಗುರ್ತಾ ಇದೆ. ಚಿಗುರಿದ ಕನಸು ನನಸಾದ್ರೆ ಸಾಕು. ಏನೋ ಇದು ಹೊರಗಡೆ ಒಳಗಡೆ ಎಲ್ಲ ಅದ್ದೂರಿಯಾಗಿದೆ ಕಣ. ಫ್ಲವರ್ ಡೆಕೋರೇಷನ್ ಯಾರಿಗೂ ವಹಿಸಿದೆಯೋ? ಹೂವಿನ ಡೆಕೋರೇಷನ್ ಅಲ್ವಾ, ಅದಕ್ಕೆ ಹೂವಿನ ಅಂತ ಮನ್ಸಿರೋರಿಗೆ ಕೊಟ್ಟಿದ್ದೇನೆ. ವೆಂಕಿ, ಅಪ್ಪ ಹೂವಿನ ಡೆಕೋರೇಷನ್ ಎಲ್ಲ ಇವರೇ ನೋಡ್ಕೋತಾ ಇರೋದು. ಹೆಸರು ವೆಂಕಿ ಅಂತ, ನನ್ನ ಹೊಸ ಗೆಳೆಯ. ಅಪ್ಪ ನನ್ನಪ್ಪ. ಅಯ್ಯೋ ಒಳ್ಳೇದಾಗ್ಲಪ್ಪ. ಗೆಳೆತನ ಅಂತ ಇದ್ಮೇಲೆ ಇವು ಯಾವುದು ಕೆಲಸ ಅಂತ ಕಾಣಲ್ಲ. ಮನೆ ಕಾರ್ಯ ಅಂದ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾರೆ, ಅದಕ್ಕೆ ಇಷ್ಟು ಅದ್ದೂರಿಯಾಗಿ ಕಾಣಿಸ್ತಾ ಇರೋದು. ಇವ್ರಿಗೆ ಮಾತು ಬರಲ್ಲ, ಆದ್ರೆ ಮನ್ಸು ಮಾತ್ರ ಬೆಲ್ಲ. ಈ ಕೆಲಸ ಎಲ್ಲ ನಮ್ಮನೆ ಕೆಲಸ ಇದ್ದಂಗೆನೆ, ಸುಬ್ಬು ನಮ್ಮನೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ ಕಣೋ, ಇವ್ರ ಭಾಷೆ ನಿನಗೆ ಅರ್ಥ ಆಗುತ್ತಾ? ಗೆಳೆಯ ಅಂತ ಹೇಳಿದ್ನಲ್ಲಪ್ಪ, ಗೆಳೆಯ ಅಂದಮೇಲೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ನಾನು ನೀವು ಗೆಳೆಯ ಅಂತ ಹೇಳ್ತಾ ಇದ್ದೀನಿ. ಹಾಂ ಸರಿಯಪ್ಪ, ಒಳ್ಳೇದಾಗಲಿ. ಕೆಲಸ ಎಲ್ಲ ತುಂಬ ಚೆನ್ನಾಗಿದೆ, ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಪ್ಪ. ನಿಮ್ಮ ಕೆಲಸ ಸೂಪರ್ ಆಗಿದೆ ಅಂತಿದ್ದಾರೆ, ಚೆನ್ನಾಗಿದೆ ಅಂತ. ಸರಿ, ನಾನು ಇವಾಗ ಯಜಮಾನ್ರ ಮನೆಗೆ ಹೋಗ್ಬೇಕು. ನಾನು ಹೋಗ್ತಾನೆ, ನಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಬಾ. ನಾನು ಬರ್ಬೇಕು ಕಣೋ, ನಡಿ, ನಾನು ನಿನ್ನ ಜೊತೆಲಿ ಬರ್ತೀನಿ. ಹೌದಾ? ಸರಿ ಬಾ, ಆಮೇಲೆ ಬರ್ತೀವಿ. ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಗಬೇಕು.
ಪದ್ದು 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 ಎದುರಿಸ್ಬಿಟ್ಟಿಲ್ಲ ತಾಯಿ. ಎಷ್ಟೊತ್ತಾಗ್ತಿದೆ, ನಡೀರಿ ಮನೆಗೆ ಹೋಗೋಣ. ನೋಡು, ಗೊತ್ತಿಲ್ದೊತ್ತಂಗೆ ತಮಾಷೆ ಮಾಡಬೇಡ್ರಿ ನನಗೆ. ಏನು ವಿಸಾಲು ಇದು? ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಮನೆಯಿಂದ ಇಲ್ಲಿದ್ದ ಹೊರಟ್ಬಿಟ್ರೆ ನಮ್ಮ ಮಿನಿಸ್ಟ್ರು ಸಾಹೇಬರು ಬೇಜಾರು ಮಾಡ್ಕೊಳಲ್ವೇ? ಕಾಂತಮ್ಮ ಹಿಂಗೆ ಬಂದರು ಹಿಂಗೆ ಹೊಂಟೇ ಹೋಗ್ಬಿಟ್ರು ಅಂತ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಳಲ್ವೇ ವಿಶಾಲು? ನೋಡು, ಕಾರ್ತಿಕೇಯ ಮತ್ತು ನಮ್ಮ ಅನಂತ ಶಯನ ಅವರು ಅಲ್ಲಿ ಇಲ್ಲಿ ಜನರನ್ನೆಲ್ಲ ವಿಚಾರಿಸ್ಕೊತಾ ಇದ್ದಾರೆ. ನೀನು ಇವಾಗ ಹೊರಟ್ಬಿಟ್ಟಿದ್ಯಾ, ನಾನು ಇಲ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಏನು ನಡೀತಿದೆ ಇಲ್ಲ ಅಂತ ನೋಡ್ಕೊಂಡಿರ್ತೀನಿ. ನೀನು ಹೊರಡು. ಸರಿ, ಹಾಗಾದರೆ ನಾನು ಹೊರಡ್ತೀನಿ. ಸುಬ್ರಹ್ಮಣ್ಯನ್ಗೆ ಹೇಳಿ ಆಟೋ ಬುಕ್ ಮಾಡಿಕೊಡ್ತಾರೆ. ಬುಕ್ಕ? ಆ ದೇವರು ಯಾರಿಗೆ ಯಾರನ್ನ ಬುಕ್ ಮಾಡಿದ್ದಾನೆ ಅಂತ ಆ ಭಗವಂತನಿಗೆ ಗೊತ್ತು. ಆದರೆ ಯಾರಿಗೆ ಯಾರು ಬುಕ್ ಆಗಿದಾರೋ ಅವರೇ ಸಿಕ್ಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಏನಂತೀಯ ವಿಶಾಲ? ದೇವ್ರ ಮೇಲೆ ಹಣೆ ಆಗಲು ನೀವು ಹೇಳಿದ್ದೇನು ಅರ್ಥ ಆಗಲಿಲ್ಲ. ನಾನು ಹೊರಡ್ತೀನಿ, ನೀವು ಬನ್ನಿ. ಏಯ್ ಪುನಿನ್ನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳಗಣ್ಣಿರ್ಬೇಕು. ನಿನಗೆಲ್ಲ ಅರ್ಥ ಆಗಿದೆ? ನಾನು ಹೇಳಿದ್ದು ಯಾವತ್ತು ಅರ್ಥ ಆಗಿದೆ? ಏನೂ ಅರ್ಥ ಆಗಲ್ಲ ನಿನಗೆ. ದದ್ದು ದದ್ದು. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ. ಅತ್ತೆ ತೋರಿಸಿದ ಬಳೆ ಅಂತೂ ಕೈ ಸೇರಾಯ್ತು. ಅದೇ ಥರ ನನ್ನ ಹುಡುಗ ನನ್ನ ಕೈ ಹಿಡಿತಾನೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ನನಗಿರೋ ಧೈರ್ಯ ಅಂದರೆ ಎರಡೇ. ಒಂದು, ನನ್ನ ಪ್ರೀತಿ ನಿಜ ಅನ್ನೋದು. ಇನ್ನೊಂದು, ನಮ್ಮಮ್ಮ ಯಾವಾಗಲೂ ನನ್ನ ಜೊತೆ ಆಗಿರ್ತಾರೆ ಅನ್ನೋದು. ಇಲ್ಲೊಬ್ಬ ಖುದ್ದು ಕೂದಲು ಬಿಟ್ಕೊಂಡು ಕೈಯಲ್ಲಿ ವೆಡ್ಡಿಂಗ್ ಕಾರ್ಡ್ ಇಟ್ಕೊಂಡಿದ್ನಲ್ಲ, ಅವನ್ನೇನಾದ್ರೂ ನೋಡಿದ್ರಾ? ಯಾವ ಕಡೆ? ಆ ಕಡೆನಾ? ಆ ಕಡೆ ಹೋದ್ನಂತೆ ನಡ್ರ. ಹಂಗಂದ್ರೆ ಅವ್ನು ಮದುವೆ ಮನೆ ಕಡೆನೇ ಹೋಗಿರ್ಬೇಕು. ಅಲ್ಲೇನಾದ್ರೂ ಹೋದ್ರೆ ನಮ್ಮ ತಿಥಿ ಆಗ್ಬಿಡುತ್ತೋ, ನಡ್ರ. ಶಿವಲ್ಲಿ ಫೋನ್ ಇಟ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ಅಲ್ಲ, ಮದುವೆ ಕರೆಯೋದಿನ್ನು ತುಂಬ ಇದೆಯಾ? ಹೌದು ಅಣ್ಣ, ನನ್ನ ಕ್ಲೋಸ್ ಫ್ರೆಂಡ್ನೇ ನನ್ನ ಮದುವೆ ಕರೆದಿಲ್ಲ. ಅದಕ್ಕೆ ಅವಳು ಕಾಲ್ ಮಾಡಿ ಇನ್ವೈಟ್ ಮಾಡೋಣ ಅಂತಿದ್ದೆ. ಕ್ಲೋಸ್ ಫ್ರೆಂಡಾ? ಯಾರು ಅಂತ ಕೇಳ್ಬೋದಾ? ಕೇಳೋದೇನಣ್ಣ, ಅವಳು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತು. ಈ ಮನೆಗೆ ತುಂಬಾ ಬೇಕಾಗಿರೋಳು. ಅವಳಿನ್ಯಾರು ಅಲ್ಲ, ಶ್ರಾವಣಿ. ಹೇಳು ಶ್ರೀವಲ್ಲಿ. ಹಾಯ್ ಶ್ರಾವಣಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಶಿವಲಿ ನಿಮ್ಮ ಅಮ್ಮ ಕರಿತಿದ್ದಾರೆ. ಅಲ್ಲ, ನಮ್ಮಮ್ಮ ಕರಿತಿದ್ದಾರೆ. ಥೋ, ನಮ್ಮಮ್ಮ ನಿಮ್ಮಮ್ಮ ಜೊತೆ ಸೇರಿ ಕರಿತಾ ಇದ್ದಾರೆ. ಅಲ್ಲ, ಅಯ್ಯೋ, ಎಲ್ಲರ ಮಂದಿ ಕರಿತಾ ಇದ್ದಾರೆ. ಆದಷ್ಟು ಬೇಗ ಹೋಗಮ್ಮ. ಅಣ್ಣ, ಏನಾಗಿದೆ ನಿಮ್ಗೆ? ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ, ಹೋಗಿ ಆ ಕಡೆ. ಶ್ರಾವಣಿ, ಇಲ್ಲಿ ಕಾಗೆಗಳ ಕಾಟ ಜಾಸ್ತಿ ಆಗಿದೆ. ಒಂದು ನಿಮಿಷ ಇರು. ಶ್ರಾವಣಿ, ಕಂಗ್ರ್ಯಾಚುಲೇಷನ್ಸ್ ನಿನ್ನ ಮದುವೆಗೆ. ಥ್ಯಾಂಕ್ ಯು ಶ್ರೀವಲ್ಲಿ. ನೀವೆಲ್ಲ ಯಾವಾಗ ಬರ್ತಿದ್ದೀರಾ ಇಲ್ಲಿಗೆ?
ಇದೇನಿದು ಶ್ರಾವಣಿ ಹೀಗೆ ಹೇಳ್ತಿದ್ದಾಳೆ? ಅವಳಿಗೆ ನನ್ನ ಮದ್ವೆ ಆಗ್ತಿರೋ ವಿಚಾರನೇ ಗೊತ್ತಿಲ್ವಾ? ಅವಳಿಗೆ ಯಾರು ಹೇಳೇ ಇಲ್ವಾ? ನಾನೇ ಹೇಳ್ತೀನಿ. ಶ್ರಾವಣಿ, ಇಲ್ಲೂ ಮದ್ವೆ ನಡೀತಾ ಇದೆ. ಅದು ನಂಗೆ ಗೊತ್ತು, ಆದರೆ ನೀವೆಲ್ಲ ಅದು ಗೌರಿ ಪೂಜೆಗೆ ಎಲ್ರನ್ನೂ ಕರೀತಿದ್ದಾರೆ, ಬೇಗ ಬರ್ಬೇಕಂತೆ. ಶ್ರಾವಣಿ, ಗೌರಿ ಪೂಜೆ ನಡೀತಿದ್ಯಾ? ಶ್ರೀವಲ್ಲಿ, ಏನು ನೀನು ಫೋನ್ ಇಟ್ಕೊಂಡು ನಿಂತಿದ್ಯಲ್ಲ? ಅಲ್ಲಿ ತುಂಬಾ ಕೆಲ್ಸಗಳಿದೆ, ಬೇಗ ಬಾ. ಅಕ್ಕ, ಕೆಲ್ಸನಾ? ರಿಸೆಪ್ಷನ್ ಡ್ರೆಸ್ನ ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿದಲ್ಲ, ಟೈಲರ್ ಬಂದಿದ್ದಾರೆ, ಕಾಯಿಸೋದು ಬೇಡ, ಬಾ ಬೇಗ. ಸರಿ ಅಕ್ಕ, ಒಂದು ನಿಮಿಷ. ಶ್ರಾವಣಿ, ನಿಂಗೆ ಆಮೇಲೆ ಫೋನ್ ಮಾಡಲಾ ನಾನು? ಸರಿ ಶ್ರೀವಲ್ಲಿ, ನೀನು ಹೊರಡು, ನನಗೂ ಗೌರಿ ಪೂಜೆಗೆ ಕರೀತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಶ್ರಾವಣಿ. ನಿನ್ನ ಮದುವೆ ಆದ್ಮೇಲೆ ನಾನು ಆಗತ್ತೆ. ನೀನು ಒಳ್ಳೆ ಈ ಹೆಣ್ಮಕ್ಳು ಮೊಬೈಲ್ ಒಂದು ಸಿಕ್ಬಿಟ್ರೆ ಸಾಕು, ಹಿಡ್ಕೊಂಡು ಕೂತು ಬಿಡ್ತಾರೆ ಸಂಜೆ ತನಕ. ನೋಡಮ್ಮ, ಸುಬ್ಬು ಪಕ್ಕ ನೀನು ನಿಂತಾಗ ಚೆನ್ನಾಗಿ ಕಾಣಿಸ್ಬೇಕೋ ಬೇಡವೋ? ಕಾಣಿಸ್ಬೇಕು ಕಾಣಿಸ್ಬೇಕು. ಅಂದ ಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬೆಂಡಿದ್ದೇನೆ, ರೆಡಿ ಆಗೋ. ಪರವಾಗಿಲ್ವೇ, ಇತ್ತೀಚೆಗೆ ತಮಗೂ ಜವಾಬ್ದಾರಿಗಳು ಬರ್ತಿದೆ. ಜವಾಬ್ದಾರಿ ಅಂತ ಜವಾಬ್ದಾರಿ, ನನ್ನ ಟೆನ್ಷನ್ ನನಗಿಲ್ಲ, ಇವಕ್ಕೇನು ಗೊತ್ತಾಗತ್ತೆ. ಅಕ್ಕ, ಗೌರಿ ಪೂಜೆಗೆ ಕರೀತಿದ್ದಾರೆ, ಬಾ ಬೇಗ. ನೀನು ಹೋಗು, ನಾನು ಬಂದೆ. ತಗೊಳ್ಳಿ ಅಮ್ಮ, ಗೌರಿ ಪೂಜೆಯನ್ನು ಮಾಡೋಣ. ಆ ಗೌರಿ ದೇವಿಯನ್ನ ಪ್ರಾರ್ಥನೆ ಮಾಡೋಳಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಮಾಮ್, ಇದ್ಯಾಕೋ ಅತಿ ಆಯಿತು ನಿಂದು. ನಾವು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ದು ಯಾಕೆ? ಈ ಮದುವೆ ಆಗಬೇಕು ಅಂತಾನೆ. ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ನಿನ್ನ ಗಮನ ಎಲ್ಲಿದೆ? ನೀನು ಸ್ವಲ್ಪ ಸುಮ್ಮನಿರ್ತೀಯ? ನನಗೆಲ್ಲ ಗೊತ್ತಿದೆ, ನೀನು ನನಗೆ ಟೆನ್ಷನ್ ಕೊಡ್ಬೇಡ, ಸುಮ್ಮನಿದ್ಬೇಡ. ಮಾಮ್, ಜೀವನ ಅನ್ನೋ ನದಿ ಯಾವ ದಿಕ್ಕಲ್ಲಿ ಹರಿತಿದೆ ಅನ್ನೋದು ಗೊತ್ತಿಲ್ಲದೆ ಮದುವೆ ಅನ್ನೋ ದೋಣಿಯಲ್ಲಿ ಹತ್ತುತ್ತಿರೋಳು ನಾನೇ ಇರಬೇಕು. ಈ ದೋಣಿಯಲ್ಲಿ ಜೊತೆಯಾಗಿ ಸುಬ್ಬು ಇರ್ತಾನೆ ಅನ್ನೋ ನಂಬಿಕೆ ಇದೆ. ಒಂದು, ನನ್ನ ಪ್ರಾಣ ಹೋಗಬೇಕು, ಅಥವಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಸುಬ್ಬು ನನ್ನ ಜೊತೆ ಇರಬೇಕು. ದೇವ್ರೆ, ನಾನು ನಿನ್ನೆ ನಂಬಿದ್ದೀನಿ. ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತಾರೆ, ಆದರೆ ಇಲ್ಲಿ ಆನೆ ತಾನಾಗೆ ಬರೋಕ್ಕೆ ಸಿದ್ಧವಾಗಿದ್ದರೂ ಮಾವುತ ಮಾತ್ರ ಮಾತಾಡದೆ ಮೌನವಾಗಿ ನಿಂತಿದ್ದಾನೆ. ಓಂ ದಶಾಂಗಂ ಗೋಗ್ಗಲಂ ದೋಪಂ ಸುಗಂಧಂ ಚ ಮನೋಹರಂ ಕಪಿಲಾಕೃತ ಸಂರಕ್ತಂ ದೋಪೋಯಂ ಪ್ರತಿಗೃಹ್ಯತ. या देवी सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै नमो नमः. या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः नमस्तस्यै नमो. ನೋಡಿ ಅಮ್ಮ, ಈಗ ನಿಮ್ಮ ಗಂಡ ಆಗೋರ ಹೆಸರು ಹೇಳಿ ಅವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಡಲಿ ಅಂತೇಳಿ ಆ ದೇವಿಗೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ.
ಎಲ್ಲರ ಮುಂದೆ ಗಟ್ಟಿಯಾಗಿ ಗಂಡನ ಹೆಸರು ಹೇಳಿ ಬಾಯ್ಬಿಟ್ಟೆ ಕೇಳ್ಕೊಳ್ಳಿ ಅಮ್ಮ. ನಿಮ್ಮನ್ನ ಮದುವೆ ಆಗೋ ಹುಡುಗನ ಹೆಸರು ಹೇಳಿ ತಾಯಿ.